ಯಾರೋ ಕೂಗ್ದಂಗ ಐತಿ, ಇಲ್ಲಿ ಯಾರು ಇಲ್ಲ. ಸಿಗರೇಟ್ ಬೇರೆ ಹೊಡಿಲ್ಲ ಅದಕ್ಕೆ. ಮತ್ತೆ ಈಗೇನಕ್ ಬಂದ್ಯಾ? ಈ ದಮ್ ಹೊಡ್ಯಾಕ್ ಬಂದಿದ್ದೆ ಮಗ. ಮರ್ಡರ್ ಕೇಸ್ ಆಗೈತಿ, ಕೊಲೆ ಆಗೈತಿ, ಅವಾಗ ತಿರುಗಾಡ್ತಾನಪ್ಪ ದೆವ್ವ. ಇಲ್ಲಿ ನೀನ್ ಏನಕ್ ಬರ್ತಿಲ್ಲ? ಈಗಿನ ಕಾಲದಲ್ಲಿ ನೀನೇನ್ರ ಅನ್ನೊಂದ್ ದೆವ್ವ ಭೂತ ಅನ್ಕೊಂಡೆ ಅವೆಲ್ಲ ನಿಜ ಸುಳ್ಳಲ್ಲ. ಅವಾಗ ದೆವ್ವ ತಿರುಗಾಡ್ತೀನಿ, ಫೋನ್ ಮಾಡಕ್ ಬರಲ್ಲ ನನಗೆ. ಆಯ್ತು ಬಿಡಪ್ಪ, ನೀನ್ ಕಾಣಿಲ್ಲ. ಮೊಬೈಲ್ ಬೇರೆ ನಾಟ್ ರೀಚೇಬಲ್ ಆಗಿತ್ತು, ಅದಕ್ಕೆ ನಾನೇ ಬಂದೆ. ಒಬ್ಬ ಬರಲ್ಲ, ಇನ್ನೊಂದ್ ಟೈಮ್ ಬರಲ್ಲ. ಫುಲ್ ಟೈರ್ಡ್ ಮಗ, ಫುಲ್ ಟೈರ್ಡ್ ಆಗ್ಬಿಡ್ತೀನಿ. ಕೇಳ್ತಿಯಲ್ಲ, ಫುಲ್ ಟೈರ್ಡ್ ಆಗ್ಬಿಡ್ತೀನಿ. ಮಲ್ಕೊಂಬಿಡೋಣ, ಫುಲ್ ಟೈರ್ಡ್ ಆಗ್ಬಿಟ್ಟೈತೆ. ಜಾಸ್ತಿ ಹಾಕೊಂಡು ಹೋಗಿದ್ದೆ. ಮೊಬೈಲ್ ಬೇರೆ ನಾಟ್ ರೀಚೇಬಲ್ ಮಾಡ್ಕೊಂಡು ಸ್ವಿಚ್ ಆಫ್ ಮಾಡಿದ್ದೆ. ಇನ್ನು ಸರಿಯಾದ ನನಗಂತರ ಸುಸ್ತಾಗ್ಬಿಟ್ಟು, ತುಂಬಾ ಕಂಡಪಡಿ ಸುಸ್ತಾಗ್ಬಿಡುತ್ತೆ ನನಗಂತರ. ನಮಗೂ ಸುಸ್ತಾಗಿದೆ. ಮಲ್ಕೊಂಬಿಡೋಣ ಇವಾಗ. ಮೊಬೈಲ್ ಚಾರ್ಜ್ ಹಾಕ್ಬೇಕಾ? ಕನಸನೇದು ನಾನು ಕರೆ ನೆನ್ಕೊಂಡ್ನಲ್ಲ ಮರ ದೇವ್. ಯಾಕೆ ದೋಸ್ತ ಅಲ್ಲೇ ಕೊಟ್ಟಿಲ್ಲ ನೀನ್ ಹೋಗಿ ಇವನು ಮಗ ದೇವ ಮಾಡ್ದಾಗ ಮಾಡ್ತಿಲ್ಲಿ ಇಲ್ಲಿ ಕಳಿಸಿಲ್ಲ ಉಜ್ಜಿ ಹೋಯ್ಕಂದಿಲ್ಲ ಅಲ್ಲಿ ಮಾಡಲೆಕ್ಕ ದೇವ್ಗೆ ಬಂದಿಲ್ಲ ನಿನ್ ಮ್ಯಾಗ ಬ್ಯಾಗ್ ಹೋಗ್ಬರ್ಲಿ ಅಂತ ಹೇಳಿ ಸಿಗರೇಟ್ ಹೊಡೆದಾಗ ಅಲ್ಲಿ ನೋಡ್ರಿ ದೆವ್ವ ಐತಪ್ಪ ಅಂತ ಹೇಳಿ ನಿನಗೆ ಬಂದು ಇಲ್ಲಿ ನಿದ್ದೆ ಮಾಡಕ್ ಬಿಡೋದಂದಲ್ಲಿ ಏನನ್ನ ನೀನು
ದೆವ್ವ ಬರ್ತಲೆ ಊರಿಗೆ ಹೋಗ್ಬಾಲೆ ಗಿಡದಾಗಲೇ ದೋಸ್ತ ಹೋಗ್ಬಾಲೆ ನಮ್ಮಪ್ಪನ ಮನೆಯಲ್ಪ ಕೂತರ್ಲೆ ದೋಸ್ತ ಹಂಚ್ಬಾಡಲೇ ಹೆಂಗ್ ಹುಚ್ಚಿ ಬೈಕೊಂಡು ಹೇಳಲ್ಲ ನೀನ್ ಅವನ ಮಾಡಲ್ಲ ಕೂಡ ಹುಚ್ಚಿ ಬೈಕಬೇಕು ದೋಸ್ತ ನೀ ಹೇಳೋದು ಅವನ ಅಲ್ಲಿ ಹೋಗಿ ನನಗೆ ಯಾಕೆ ಹೋಗಿ ಅನ್ಸೈತಿ ಅವನು ನಡ ರಾತ್ರಿ ಒಂದು ಕುತ್ತಿಗೆ ಚಿಕ್ಬಿಟ್ಟಿತ್ತು ಮರ ದೆವ್ವ ಅವನು ಬೇಕಿಲ್ಲ ನಂಗೆ ದುಡ್ಡು ಕೊಟ್ಬಿಡ್ಲಿ ಅಂತ ಒಬ್ಬನು ನನ್ನ ಒಬ್ಬನ ಬಿಟ್ಟು ನನ್ನ ಸಾಯಿಸ್ಬೇಕು ಮಾಡಿ ಹೋಗ್ತಾನೆ ಒಬ್ಬನ ಹೋಗ್ದೂರಿಗೆ ಎಂತ ಉಸ್ಲೋಗ ದೋಸ್ತ ಗಂಟ ಬಿದ್ದಿಲ್ಲ ಈಗ ಉಸ್ಲ ಮಗಳು ಸಾಯ್ ಬಿಡ್ತಿಲ್ಲ ನಾನು ತಗೊಳ್ಳಿಕ್ಕೆ ಹೋಗಿ ದೆವ್ವ ಬರ್ತಲಿಲ್ಲ ದೋಸ್ತ ನನಗೇನು ಗೊತ್ತಲ್ಲ ಇಂತಿಂತ ಹೊಲವಂತ ಆಯ್ತು ಬಂದಿ ಅವನು ಏನೇಕಾಗಲ್ಲ ನಾಯಿ ಊರಿ ಹೋಗ್ಬಿಡ ಈಗ ಮಕ್ಕಳು ಬಾರ ಹೋದ್ ದೋಸ್ತ ಅಂಚಿಕ್ ಬರ್ತಲ್ಲ ಅಲ್ಲಿ ಕುಂತಂದ್ರೆ ಅಲ್ಲಿನ ಬರ್ತಾರೆ ಬಾರಲ್ಲ ನಾವು ಬರ ನಾವು ಯಪ್ಪ ಅಲ್ಲೇ ಅವನ ಆಗಲೇ ಬಂದ್ಬಿಟ್ಟಿಯಲ್ಲ ನಿನ್ನ ಆಶಿಗೆ ಹಚ್ಚಿನ ಒಂದು ತಿಂಗಳಾಗಿಲ್ಲ ಆಗಲ್ಲ ಇಲ್ಲಿ ಮನೆಗೆ ಬಂದ್ಬಿಟ್ಟಿಯಲ್ಲ ನೀನಂತ ಮಗಲ್ಲ ನೀನು ಯಪ್ಪ ನಾ ಹೇಳಲ್ಲ ಕೇಳು ಮರಯ್ಯ ಲೇ ನಿನ್ನವನ ನಿನ್ನ ಮಾತೆ ಅವ್ನು ಕೇಳ್ಬೇಕಲ್ಲ ನಿನ್ನ ಸಲುವಾಗಿ ಸಾಕಾಗಿಬಿಡತ್ತಲ್ಲೇ ನನಗೆ ಯಪ್ಪ ನನ್ನ ಮಾತು ಪೂರ ಕೇಳು ಮರಯ್ಯ ಮಾಸ್ತರ್ಗ ಆರಾಮ್ ಇದ್ದಿದ್ದಿಲ್ಲ ಅದಕ್ಕ ಒಂದ್ ವಾರ ರಜಾ ಕೊಟ್ಟಾರ ಅದಕ್ಕೆ ಅಲ್ಲಿ ಏನ್ ಮಾಡ್ಲಿ ಒಬ್ಬನ ಕೂಡ ನಾವು ನಡ ತಿನ್ ಸಾಕಾಗ್ಯದಂತೆ ಮನಿಗ್ ಬಂದಿನಿ ಅವನು ಬಾಕ್ತಾ ನಿನ್ಸ್ಕೊಂಡ್ ಬೈತಿಯಲ್ಲ ನೀನ್ ಅವ್ನು ಏನ್ ತಪ್ಪ ಮಾಸ್ತರ್ಗ ಆರಾಮ ಇರ್ಲಿಕ್ಕೆ ನಿನಗೇನಾಗ್ಬೇಕಾಯ್ತಿಲ್ಲ ಹಾಸ್ಟೆಲ್ ಕೂಟ್ ತಿನ್ಕತ್ತ ಅಲ್ಲೇ ಬಿದ್ದಿರಕ್ ಬರಲ್ಲ ನಿನಗೆ ಇವ್ನಿಗೆ ಹೆಂಗ್ ಹೇಳಿ ಮರೆ ಇವ್ನು ಅಷ್ಟೆಲ್ಲ ದೆವ್ವದ ಕಾಟ ಅಂತ ಮನಿಗ್ ಬಂದ್ರಿ ಇವನು ನಮ್ಮ ಅಪ್ಪದ ದೊಡ್ಡ ಕಾಟಪ್ಪ ಯಪ್ಪ ಇವ್ನಿಗೆ ಹೇಳಿದ್ರು ನಂಬುದಿಲ್ಲ ಬಿಡುದಿಲ್ಲ ಇನ್ನು ಸಾಲಿ ರಜೆ ಮಾಡಕ್ ಏನಾರು ಹೇಳಿನಂತಾನ ಯಪ್ಪ ಒಳಗರ ಬರಕ್ ಬಿಡು ಮರಯ್ಯ ಒಳಗ್ ಬಂದ್ಮೇಲೆ ಹೇಳ್ತೀನಿ ಏನಾಗ್ಯದ ಅಂತ ಹೇಳ್ತೀರಿ ನಿನ್ನವ್ ನನ್ನ ಮಗನೇ ಅಲ್ಲ ಲೇ ನೀನ ಯಪ್ಪ ಲೇ ನನ್ನ ಹೆಂಡತಿ ಮಗ ಅಂತ ಹೇಳಕ್ ಬಂದಿಲ್ಲ ನಾನು ನೋವು ಎಂತ ಅಪ್ಪಗಂಟು ಬಿದ್ದೇವ್ ನೀನ್ ಅವ್ನು ಒಳಗರ ಬರಕ್ ಬಿಡು ನೋವು ಎಂತ ಅಪ್ಪಗಂಟು ಬಿದ್ದು ನಾವು ಯಾವ ಕಲ ಸಾಕಾಯ ನನಗೆ ಸಾಯಿಸ್ದಂಗ್ ಮಾಡ್ತೇವ ನಾವು ನಡ ಬಿಸಾಯ ನಿಮ್ಮ ಮೌನ ನಿಂತ ಏನ್ ಸುಖ ಇಲ್ಲ ನನಗೆ ನೋವು ಎಂತ ಅಪ್ಪ ಅವ್ರಿಗೆ ನೋವು ಎಲ್ಲರೂ ಮಕ್ಕಳ ಸಲಿಂದ ಏನೇನೋ ಮಾಡ್ತಾರ ಅವ್ನು ಎಲ್ಲೆಲ್ಲ ಹೋಗಿ ಅಕ್ಕಿ ಹೋಗ್ತಾವ ನಾವು ಗಂಡ್ ಮಕ್ಕಳು ಹೇಳ್ತಾರ ನಿನಗ ಮುದ್ದೆಂತ ಮಗ ಆಗಿ ನಿಮ್ಮ ಅವ್ನು ನೋಡ್ಬೇಕು ಬರೋದು ಬಿದ್ದು ಸಾಯ ಅಂತೀಯ ನಿಮ್ಮ ಅವ್ನು ಎಂತ ಅಪ್ಪಗಂಟು ಬಿದ್ದೆ ಈಗ ನಾವು ಲೇ ನಿನ್ನವ್ ನಾನ್ ನೀನಲ್ಲಿ ಬಿಸಾಯ್ತಿಗ್ಲೇ ನನಗೆ ಆರಾಮಿಲ್ಲ ಆಸ್ಪತ್ರೆಗೆ ಹೋಗಿ ಬರೋಣ ಬಾ ಯಪ್ಪ ನಾ ಸತ್ತು ನಿನ್ ಬದುಕ್ತೀನಿ ಬಾ ಅವ್ನು ಸಾಕಾಯ ನಿನ್ನ ಕಾಲಾಗ ಇವ್ ನಾವು ಹಿಂಗ ಬರ್ತೆ ಏನಾದ್ರು ತಗೋತೇವ ಅವ್ನು ನಡ ಲೇ ಇಲ್ಲಿ ಯಾರು ನಾನು ನೋಡಲ್ಲ ಹಂಗ ಹೋಗ ನಡಿ ಶಾಣೆ ಇದಿ ಬಾ ನಾವು ನೋಡಮ್ ಅಲ್ಲೋಯಪ್ಪ ಎಲ್ಲರೂ ದವಾಖಾನೆ ನೀವು ಸಿಟ್ಯಾಗ ಊರಾಗ ಮಾಡಿದ್ರ ಯಾಕೆ ಮರ ಹುಡುಗರದಾಗ ಮಾಡಿದಂಗೆ ನಾವು ಮಾಡ ನಮ್ದು ಅಡ್ವಾಗ ಮಾಡ್ಯಾವ ಹೋಯಪ್ಪ ಹೆಂಗ್ ಲೇ ಇಲ್ಲಿ ಯಾರ ಸತ್ರ ಉಯಕ್ ಬರ್ತಂತಂದು ಮಾಡಿರ್ಲಿ ಇಲ್ಲಿ ದವಾಖಾನಿನ ಎಂತಿಂತ ಡಾಕ್ಟರ್ ಅದಾರ ಇಂತರ ಬಲ್ಲಿ ಕರ್ಕೊಂಡ್ ಬಂದಿ ನಿನಗೆ ಹೆಚ್ಚು ಕಮ್ಮಿ ಆದ್ರಿ ಏನು ಮರಯ್ಯ ಇಂತಲೇ ಬೇಸಿಲ್ಲ ಅದ ದವಾಖಾನೆ ಸತ್ರ ಇಲ್ಲೇ ಉಯಕ್ ಬರ್ತದೆ ಸುಮ್ನಿರ್ರಿ ಇಲ್ಲಿ ಬಾಯಪ್ಪ ಶಾಣೆ ಇದೀವ ನಾವು ಮರ ವಾರದ ರಜೆ ಭಾನುವಾರ ಯಪ್ಪ ಇವತ್ತು ರಜೆ ಇದ್ದಂಗ ಐತಿ ಬಾ ನಾಳೆಗೆ ಬರಂ ಬಾ ಹೋಗಂ ಬಾ ವಾರದ ರಜೆ ಭಾನುವಾರ ಅಲ್ಲೇ ಅದು ವರದ ರಾಜ ಭಾನುವಾರ ಅಲ್ಲೇ ಅದು ಅವ್ರ ಹುಚ್ಚುಳ ಮಗ ಬರೆಯಕ್ ಬರಲ್ಲ ಅದಕ್ಕ ಹಂಗ ಬರ್ದಾನವ ಎಂತ ಕನ್ನಡದಾಗ ನಮ್ಮ ಕನ್ನಡದ ಚಂದನ ಅಕ್ಷರ ಎಲ್ಲ ಕಾಪಿ ಹಬ್ಬಿಸ್ತಾರಲ್ಲೋ ಇವ್ರು ಅವ್ರ ಬಾ ಇರಲ್ಲ ನಾವು ಇದು ನಾ ಬೋರ್ಡ್ ನಾ ತಿರುಗಿಸಿ ಬಿಡು ನಾವು ನಮಸ್ಕಾರ ರೀ ಡಾಕ್ಟ್ರ ಹಿಂಗಾದ್ರಿ ಹಿಂಗ್ರಪ್ಪ ನೀನು ನಮಸ್ಕಾರ ರೀ ಡಾಕ್ಟ್ರ ನೀವ ರೀ ಡಾಕ್ಟ್ರ ನಾನಲ್ಲ ಅಂದ್ರೆ ಹೆಂಗ ನೀವ ಮತ್ತ ಡಾಕ್ಟ್ರ ನಾನು ಡಾಕ್ಟ್ರ ಹೌದಲ್ಲ ನಾನೇ ಡಾಕ್ಟರ್ ಹೇಳ್ರಿ ಏನಾಗ್ಬೇಕಿತ್ತು ನಮ್ಮಪ್ಪ ಯಪ್ಪ ಏನಾಯ್ತು ಅಪ್ಪ ಹೇಳ ಅದ್ ನನಗ ಹೊಟ್ಟೆ ಐತಿ ನೋಡ್ರಿ ಹೌದಾ ಊಟ ಆದ್ಮೇಲೆ ನೋಯ್ತೈತೋ ಊಟ ಹಾಕನ ಮುಂಚೆನೆ ನೋಯ್ತೈತೋ ಊಟ ಆದ್ಮೇಲೆ ಐತೈತ್ರಿ ಹೊಟ್ಟಿ ಹಂಗಾದ್ರೆ ಒಂದ್ ಕೆಲಸ ಮಾಡಿ ಊಟನ ಬಿಟ್ಟು ಬಿಡಿ
ಮತ್ತೆ ಬದುಕಂದ್ರಿ ಮುಂದೆ ತಪ್ಪಲ ಗಿಪ್ಲ ಎಲ್ಲ ಸಿಗ್ತಾವ ತಗೊಂಡ್ ತಿಂದು ಬದುಕ್ರಿ. ಡಾಕ್ಟ್ರ ನೀವ ಹಿಂಗ ಅಂದ್ಬಿಡ್ರಿ ಹೆಂಗ್ರಿ? ಅಲ್ರಿ ಡಾಕ್ಟ್ರ ನೀವೇನ್ MBBS ಹೋಗಿ ಡಾಕ್ಟರ್ ಆಗಿರೋ ಏನಿಲ್ಲ ಅವ್ನು ABCD ಓದಿ ಡಾಕ್ಟರ್ ಆಗಿರಿ ನೋನ್ ಯಪ್ಪ ಎಂತ ಕರ್ಕೊಂಡ್ ಬಂದೇವ್ ನೋಡ್ ನೋಡ ನಿನ್ನ ಕಳ್ಸ್ತಾನ ಸುಡ್ಗಾಡಿ ಇಲ್ಲೇ ಜಾಗ ಮಾಡ್ಯಾನವ ಇವ್ರೇ ಡಾಕ್ಟರ್ ಬಾ ಹೋಗೋಣ ಬಾ ನಾವು ಕುಂದಕರಮ್ಮ. ಬೆಳಗ್ಗೆಂದು ಯಾವ ಪೇಷಂಟ್ ಇರಲಿಲ್ಲ, ಅದಕ್ಕೆ ಕಾಮಿಡಿ ಮಾಡಿದೆ. ಹೇಳಿ ಏನಾಗೈತಿ ನಿಮಗೆ? ತಮ್ಮರಲ್ಲಿ ಕೈ ಚೆಕ್ ಮಾಡ್ತೀನಿ. ಕುಂದಿರ್ತಾ ಇಲ್ಲ. ಏ ಎಂತ ಡಾಕ್ಟ್ರಿ ನೀವು ಕೈ ಚೆಕ್ ಮಾಡ್ತಾರನ್ರಿ ಅದು ನಿಟ್ಟ ನೀವು ಎಂತ ಡಾಕ್ಟ್ರು ಮರಯ್ಯ? ಬೆಳಗ್ಗೆಯಿಂದ ನಿದ್ದೆ ಒಳಗಿದ್ನಲ್ಲ, ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅಲ್ಲಿ ನೋವು ನಡ ಇದೆ ಯಾವಾಗ ನೋವು ನಡ ಆಡಿಗೆ ಹಾಕೋದು ಇಟ್ರಿ ಮನುಷ್ಯರಿಗೆ ಇದನ್ನ ಕುಡಿಸ್ತಾರೆ ಮನುಷ್ಯರಿಗೂ ಅದ ಆಡುಗೂ ಅದ ಗುಣ ಆಗ್ತಿರತ್ತೆ. ನಾನು ಇದೀನಲ್ಲ, ತಲೆ ಕೆಡಿಸ್ಬಿಡ್ರಿ ನೀವು. ಯಪ್ಪ ನಿಮ್ಮ ಅವ್ನು ನಿನ್ನ ಕಳ್ಸ್ತಾನ ಅವ್ನು 4 ದಿನದಾಗವ ಏನಾರ ಮಾಡ್ರಿ. ನಿಮ್ಮ ಅಪ್ಪಂದು ಬಡ್ಕಂತಾನೇ ಇಲ್ಲ. ಡಾಕ್ಟ್ರ ಮೊದ್ಲು ಅದನ್ನ ಕಿವ್ಯಾಗಾರ ಹಾಕೋರು ಮರ ನೀ ಎಂತ ಡಾಕ್ಟರ್ ಆಗಿ ಅವನು ಬೆಣ್ಣಲ್ಲಿದ್ನಲ್ಲ, ಅವನು ಇದ್ದೀಗ ಪೇಷಂಟ್ಗಳು ಎಲ್ಲಿ ನೋಡ್ ಮರ ಕರೆಕ್ಟ್ ಆಗಿ. ಪರವಾಗಿಲ್ಲ ಪರವಾಗಿಲ್ಲ. ಡಾಕ್ಟ್ರ ಏನಾಯ್ತ್ರಿ? ನಾ ಪರವಾಗಿಲ್ಲ. ಸದ್ಯ ನನ್ನ ಹತ್ರ ಮಾತ್ರೆ ಇದಾವು, ಮಾತ್ರೆ ಕೊಡ್ತೀನಿ, ಇವ್ನು ತಗೊಂಡೋಗಿ ಕೊಡು. ನೈಟ್ PM-ಗೆ ಒಂದು BP ಮಿಕ್ಸ್ ಮಾಡಿ ಕೊಟ್ಬಿಡಿ ಅವ್ರಿಗೆ. 8 ಗಂಟೆಗೆ ಗುಳಿಗೆ ಕೊಡ್ಬೇಕ್ರಿ ಇವು? ಅಲ್ಲೋ ಮರೆಯ, 8 PM-ಗೆ BP ಮಿಕ್ಸ್ ಮಾಡಿ ಕೊಟ್ಟು ಬಿಡು. ಸರಾಯಿರಿ ಮರ ನೀ ಎಂತ ಡಾಕ್ಟ್ರು ಮರಯ್ಯ? ಕಾಮಿಡಿ ಮಾಡಿ ನೈಟಲ್ಲಿ ಇದನ್ನ ಊಟಕ್ಕಿಂತ ಮುಂಚೆ 2 ಕೊಡು, ಅರ್ಧ ಗುಳಿಗೆ. ಊಟ ಆದ್ಮೇಲೆ 3 ಗುಳಿಗೆ ಕೊಡು, ಎಲ್ಲ ಆರಾಮಾಗ್ತಾರೆ. ಟೆನ್ಷನ್ ಏನು ತೊಗೊಳಕ್ ಹೋಗ್ಬಿಡಿ, ಆಯ್ತಾ? ಆಯ್ತು ತೋರಿ ಅಪ್ಪ. ನಡಿಯಪ್ಪ ಮೊದಲು ಹೋಗಮ್ ನಡಿ ಇಲ್ಲಿಂದ. ಇಲ್ಲಿ ತೋರಿ ಡಾಕ್ಟ್ರ್ ಏಟೈತೆ ಬರ್ರಿ ಅಪ್ಪ ಹೋಗೋಣ ಬಾರೋ ಮರ ಅವ್ನು ಎಂತ ಡಾಕ್ಟ್ರ್ ಬಳಿ ಕರ್ಕೊಂಬಂದ ನೋಡಿ. ಈಗ ಡಾಕ್ಟ್ರ್ ಬಾ 6 ಗುಳಿಗೆ 3 ಗುಳಿಗೆ ಕೊಟ್ಟಾನಿವ ಡಾಕ್ಟ್ರ್. ಏ ಡಾಕ್ಟ್ರ ಇವೇನ್ರಿ ಗುಳಿಗೆ ಕೊಟ್ರಿ? 3 ಗುಳಿಗೆ ಅವ ಕೊಟ್ಟಾನ, 3 ಗುಳಿಗೆನ ಕೊಡವಲ್ಲವ. ಯಾವ ತಮ್ಮಲ್ಲಿ ಇಲ್ಲಿ ನಾ ಬೆಳೆಯೋದ 3 ಬೆಳೆದಿದ್ದೀನಿ, ಅವು ಯಾವ ಎಕ್ಸ್ಟ್ರಾ ಎಂತೆಂತ ಮಂಗೆ ನನ್ನ ಮಕ್ಕಳು ಬರೀತಿರ್ಲಿ. ನಾ ಬರ್ದಿರೋದು 3 ಗುಳಿಗೆ, ಕೆಳಗೆ ಗೀಚಿದ್ದು ಪೆನ್ ನೋಡ್ಲಾರ್ದು ಗೀಚಿದ್ದೀನಿ. ಗುಳಿಗೆ ಅಂತ ತಿಳಿದಿದ್ರಲ್ಲಿ ಅಲ್ರಿ ಸರ ನೀವು ಕರೆಕ್ಟ್ ಎಲ್ಲ ಬರೆದು ಕೊಡಕಲ್ರಿ, ಅತ್ತಾಗ ಗೀಸೋದ ಪಚ್ಚೋದ ಬರ್ದಿದ್ದೀನಿ. ಅದನ್ನ ಗೀಚ್ ಹೊಡೆದ್ ನೋಡ್ಲಾರ್ದಕ್ಕೆ ಅದನ್ನೇ ನೀವು ಗುಳಿಗೆ ಅಂತ ತಿಳಿದ್ರಿ. ನಾವೇ ಮಾಡೋದು ಅವ ನೋಡಿದ್ರ ನಾಳೆ ಬರ್ತಾವ ಅಂತ ಹೇಳೇನ್ರಿ. ಆಯ್ತಾಯ್ತು ಹೋಗ್ ಇಸಮ್ಮ. ನೀವೇ ಡಾಕ್ಟ್ರ್ ನೀವು? ಎಂತೆಂತ ಹುಚ್ಚುಳಿ ಮಕ್ಕಳು ಬರ್ತಾರಲಿ ಅಪ್ಪ, ಎಲ್ಲಿಂದ ಬರ್ತಾರೆ? ಒಳಗ ಮಕ್ಕ ಹೋಗು. ಯಪ್ಪ ನಾನು ನಿನ್ ಜೋಡಿ ಮಕ್ಕತ್ ಯಪ್ಪ. ಲೇ ನಿನ್ ಜೋಡಿ ಮಕ್ಕಲ್ಲ ಅದಕ್ಕ ನಾನು ಹಾಕಿದ್ ಹಾಕಿನಿ. ಲೇ ಮಕ್ಕನಂಗಿದ್ರ ಒಳಗ ಮಕ್ಕ, ಇಲ್ಲಿದ್ರ ನಾಯ್ಕುಂದಂಗ ಹೊರಗ ಮಕ್ಕ. ಅವನು ನಡ ಎಂತ ಹಬ್ಬ ಗಂಟು ಬಿದ್ದಿ ಮಕ್ಕತ್ ನಾಡಪ್ಪ. ನಾ ಒಳಗ ಮಕ್ಕತ್ ಅಪ್ಪ ಆರಾಮ್ ಮಕ್ಕ ಅವ್ನು ನಡ. ಇವನವನ ಎಂತ ಮಗನ ಆಗ್ಬಿಟ್ನಪ್ಪ ಇವನು. 25 ವರ್ಷ ಆದ್ರೂ ಇನ್ನ ನನ್ ಜೋಡಿ ಮಕ್ಕಂತಾನಂತೀವ. ನೋನ್ ಒಬ್ಬನ ಮಕ್ಕೋತಾನಂತ ನೋನ್ ಮಕ್ಕೋಳಿ ನೋನ್ ಕತ್ಲ ನೋನ್ ಎಂತ ಅಪ್ಪಪ್ಪ ನೋನ್ ಒಬ್ಬನ ಬಳಸ್ತಾನಂತ. ಹೌದು ಕಾಟಕ್ ನಾವ್ ಯಾರಿಗೆ ಹೇಳ್ಬೇಕಪ್ಪ ಯಪ್ಪ. ಮದೆ ಬಾ ಹೊಚ್ಚೋಣ ಮಕ್ಕೋಡ್ರ ಮುಂಜಾನೆ ಎದ್ದೇಳಲ್ಲ. ಯಾರು ಹೇಳಕತ್ತರು ಕೌದಿ? ಯಾರೋ ಮರ ನಿಮ್ಮವ್ರು ಯಾರು ನಿಮ್ಮವ್ರು ತಿಂಡಿ
ಇತ್ತಂದ್ರೆ ಕರೆ ಬರ್ರಿ ನಿಮ್ಮವ್ರು ಒಂದ್ ಕೈ ನೋಡ್ಕೊತೀನಿ ಅವ್ನು ನನಗೆ ಕೌದಿ ಹೇಳಿದ್ರು ಯಾಕೆ ಕಟ್ಟು ಬಿದ್ದಿರೋ ನಿಮ್ಮವ್ರು ನಾ ಏನ್ ನಿಮಗೆ ಮಾಡೀನಿ ನಿಮ್ಮವ್ನು ನಮ್ಮ ಪಾಡಿ ನಮ್ಗೆ ಇರಾಕು ಬಿಡವಲ್ರಿ ಅಲ್ಲ ಇವನು ಮ್ಯಾಚ್ ಸಿಗರೇಟ್ ಸೇದಕ್ ಹೋಗಿದ್ದ ತಪ್ಪಾಗೈತೆ ನಾವು ಮರೆ ಸಿಗರೇಟ್ ನೀನು ಕೊಟ್ಟಿಲ್ಲ ಅಂತ ಹೇಳಿ ಏನಾದ್ರು ನಿಮ್ಮವ್ನು ಸಿಟ್ಟಿಗೆ ಮುಂಚೆ ಒಂದು ಪ್ಯಾಕ್ ತಂದು ಕೊಡ್ತೀನಿ ನಾನು ಕೈ ಬಿಡುವ ನಿಮ್ಮವ್ನ ಯಾಕೆ ಗಂಟು ಬಿದ್ದೀವಿ ನಾವು ನಡ ಎಂತ ದೇವದಿಯೋ ಭೂತದಿಯೋ ದೇವ್ರದಿಯೋ ನಿಮ್ಮವ್ನು ತಿಳಿವಲ್ದಲ್ಲ ಕಾಣವಲ್ಲಿ ಅವನು ನೆಟ್ಟರ ಕಾಡ್ಸಕತ್ತೀವ ನಿಮ್ಮವ್ನ ಹೆಂಗ್ ಮಾಡುದು ಮರ ಗಮನ ನಾನು ಹೇಳೋದಿಲ್ಲ ಗಮನ ಯಪ್ಪ ಯಾರೋ ಮರ ನೀ ಎಲ್ಲಿ ಅದೆಯೋ ಅವ್ನು ಕಾಣಲಾರ್ದ ಬರೀ ಗಮನ ಇಟ್ಟು ಏನು ಕೇಳಿಸ್ಕೊತಾರೋ ಯಾರೋ ಮರ ನಿನ್ ಕೊಂದವ್ರು ಯಾರೋ ಮರ ಎಲ್ಲದಿಯೋ ಮರ ನೀ ನಾನು ಸಾಕಷ್ಟು ಜನರ ಜೊತೆ ಸೇರಿಕೊಂಡು ಅವ್ರನ್ನ ಸಾಯಿಸಬೇಕಂತಿದ್ದೆ ಆದ್ರೆ ಯಾರು ಪಾಲಿಗೆ ಬರಲಿಲ್ಲ ಆದ್ರೆ ನನ್ನ ಪಾಲಿಗೆ ಸಿಕ್ಕಿರೋದೇ ನೀನೇ ಈಗ ನನ್ನ ಶತ್ರುಗಳನ್ನ ಸಾಯಿಸಬೇಕು ಮರಯ್ಯ ನಾವು ನೀನು ದೇವರ ಮೊದಲು ಅದನ್ನ ಹೇಳೋ ಮರ ಏನ್ ಮನುಷ್ಯ ಇದೆಯಾ ನಿಮ್ಮವನ ಅದು ನಿನಗೆ ಬೇರೆ ವಿಷಯ ಮೊದಲು ನಾನು ಹೇಳೋದನ್ನ ಕೇಳಿಸ್ಕೋ ಎಲ್ಲ ನೋಡು ನಾನು ಕಷ್ಟ ಪಡ್ಕೊಂಡು ಮದುವೆ ಮಾಡಬೇಕು ಅಂತ ದುಡ್ಡಿಲ್ಲ ತಗೊಂಡು ಬಂದೆ ಆದ್ರೆ ಅವತ್ತು ಆ ಬೂದಗುಂಪೆ ರೈಲ್ವೆ ಸ್ಟೇಷನ್ ನನ್ನ ಮಕ್ಕಳು ಆ 4 ಜನ ನನ್ನ ಭೀಕರವಾಗಿ ಸಾಯಿಸಿ ರೈಲ್ವೆ ಗೇಟ್ ಹಾಕೊಂಡ್ಬಿಟ್ರು ಆ ನನ್ನ ಮಕ್ಕಳನ್ನ ಹೊರದು ಅವ್ರನ್ನ ಸಾಯಿಸ್ಬೇಕು ಅವ್ರನ್ನ ನಾನೇ ಸಾಯಿಸ್ಬಿಟ್ಟಿದ್ದೀನಿ ಅದ್ರಲ್ಲಿ ಮತ್ತೆ ಅವ್ರ ಮೂವರ್ನು ಸಾಯಿಸ್ಬಿಡೋ ಮರ ನನ್ನ ಯಾಕೆ ಸಾಯಿಸಕತ್ತಿ ನಾ ಏನು ಮಾಡಿ ನಾವು ಅವ್ರು ಸಾಯಿಸ್ಬಿಟ್ಟು ನನ್ ಜಡಿ ಯಾಕೆ ಬಂದ ಅವ್ರನ್ನ ಸಾಯಿಸ್ಬಿಡ್ತಾ ಇದ್ದೆ ಆದ್ರೆ ಅವರು ಅದ್ಯಾವ್ದು ಹೋಗಿ ಕಾವು ಮಾಡಿಸ್ಕೊಂಡು ಎಲ್ಲ ಅವ್ನು ನಾನು ಮುಂಜಾನೆ ಹೋಗಿ ಅಗೋರಿ ತಲ್ಲು ಹೋಗಿ ಅವ್ನು ಕಟ್ ಹಾಕ್ಸ್ಕೊಂಡ್ ಹೆಂಗ್ ಕೊಲ್ತೀನಿ ಧರ್ಮ ಉಳಿಬೇಕು ಧರ್ಮ ಉಳಿಬೇಕಂತ ನನ್ನ ಯಾಕೆ ಕರ್ಮಕ್ಕೆ ಕಾಡಕತ್ತೀವ ಮರ ನಾ ಏನ್ ಮಾಡಿ ನಾವು ಎಲ್ಲೇ ರಾಜ್ಯ ಹೋದಿನ ಕೊಡಿ ಅಲ್ಲಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಹೇಳಿ ನನಗೆ ಯಾಕೆ ವಾಂತಿ ಬರಂಗ್ ಮಾಡಕತ್ತೀವ ನಿಮ್ಮವನ ಎಲ್ಲೇ ರಾಜ್ಯ ಅವ್ರು ನಿನ್ನೆ ಯಾಕೆ ಸಾಯಿಸಿದ್ರು ಹೇಳೋ ಮರ ಅದಾರ ನಾನು ಒಬ್ಬಳೆ ಮಗಳು ನನ್ನ ಮಗಳನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ದೆ ಅವಳು ಮದುವೆ ಮಾಡಬೇಕು ಅಂತ ನಾನು ದುಡ್ಡಿಲ್ಲ ಅಂತ ಬರ್ತಾ ಇದ್ದೆ ಆದ್ರೆ ತಗೊಂಡು ಬರುವಾಗ ಬೂದಗುಂಪೆ ರೈಲ್ವೆ ಸ್ಟೇಷನ್ ಅಲ್ಲಿ ಆ 4 ಜನ ಭೀಕರವಾಗಿ ಮಾಡಿ ಆ ರೈಲ್ವೆ ಗೇಟ್ ಒಳಗೆ ಬಿಟ್ರು ಅವ್ರನ್ನ ಅದ್ರಲ್ಲಿ ಒಬ್ಬರನ್ನ ಹೆಂಗೋ ಮಾಡಿ ಸಾಯಿಸಿದ್ದೀನಿ ಆದ್ರೆ 3 ಜನ ಸಾಯಿಸ್ಬಿಟ್ಟಿದ್ದೆ ಆದ್ರೆ ನನ್ನ ಮಕ್ಕಳು ಆ ಹಗೋರಿ ಹತ್ರ ಹೋಗಿ ಏನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ನನ್ನ ಮಕ್ಕಳು ಆಗ್ತಿಲ್ಲ ದಯವಿಟ್ಟು ನೀನು ಅವ್ರನ್ನ ಸಾಯಿಸ್ಬೇಕು ಇಲ್ಲಾಂದ್ರೆ ಶಾಂತಿ ಸಿಗಲ್ಲ ಅಲ್ಲೋ ಮರಯ್ಯ ಅವನು ನೋಡ ಒಪ್ತೀನಿ ನೀ ಹೇಳು ಮತ್ ಕರೆ ಐತೆ ಅವನು ಆದ್ರೆ ಅವನು ಮೂವರ್ ನನ್ನ ಒಬ್ಬನ ಹೆಂಗ್ ಸಾಯಿಸ್ಲು ಮರ ಅವ್ರು ಯಾರು ಏನು ಅವ್ರು ನೋಡಿಲ್ಲ ಮಾಡಿಲ್ಲ ನಾನು ಹೆಂಗ್ ಸಾಯಿಸ್ಲಿ ಮರ ಅವ್ರು ಯಾರು ಹೆಂಗಾರ ಸಾಯಿಸ್ಬೇಕು ಅವ್ರನ್ನ ಅದನ್ನಾರ ಹೆಂಗ್ ಕೂನ ಹಿಡಿದು ನಾನು ಅವ್ರು ಯಾರು ಏನು ಅಂತ ಆ ಗೋಡೆ ಕಡೆ ನೋಡು ಹೇಳ್ತೇನೆ ಈ ಗೋಡೆ ಅದೇ ಗೋಡೆ ನೋಡ್ತಾ ಇರೋ ಅಲ್ಲೋ ನಿಮ್ಮ ಅವನು ದೆವ್ವ ಆಗಿ ನನಗೆ ಯಪ್ಪ ನಾವ್ ಹೆಂಗ್ ಮಾಡ್ಲಿ ಎದರ್ಬೇಡ ಅಂತ ಇಟ್ಟು ಟುದು ಕೂದಲ ಮುಟ್ಕೊಂಡು ಬಂದ್ರೆ ಅವ್ನು ಒಂದ ಯಾಡ ಎಲ್ಲ ಇಲ್ಲಿ ಆಗೋಕ್ಕವ ಯಪ್ಪ ಶಿವ ರೊಕ್ಕಂತ ಸಿಕ್ಕುವ ಮಗಳು ಮದುವೆ ಮಾಡಿದ್ರೆ ಸಾಕಪ್ಪ ಚಂದಾಗಾದ್ರೆ ಸಾಕು ದೇವ್ರೆ ಪರಮಾತ್ಮ ಮಚ ಅವ್ ನೀನೋ ಕೈಯಾಗ ಹಿಡ್ಕೊಂಡ್ ಹೋದ ಅದೇನೋ ನೋಡ್ಕೊಂಬರಿ ಮಗ ನೋಡೋಣ ಏನಿದೆ ನಿನಗೆ ಕಣಪ್ಪ ಅದಲ್ಲಣ್ಣ ಏನಿದು ಅಂತ ಕೇಳಿದ್ವಿ. ಏನಿಲ್ಲ ಕಣಪ್ಪ ಇದು ನಿಮ್ಗೆ ಯಾಕೆ? ಅದಲ್ಲಣ್ಣ ಹೊಟ್ಟೆ ಸೋಯಿತ್ತು ಊಟ ಐತೆ ಅಂತ ಮಾಡಿದ್ವಿ. ಏನು ಊಟ ಇಲ್ಲಪ್ಪ ಎದ್ದೋಗ್ರಿ ಏನಿಲ್ಲ ಅಣ್ಣ ಏನಿಲ್ಲ ಹೋಗ್ರಿ ಬರ ಮುಂಚೆ ಬರೋ
ಗೋಬೆ ನನ್ನ ಮಕ್ಕಳು ನನ್ನ ಮಕ್ಕಳು ಯಾಕೆ ಕಂಡ್ರೆ ಸಾಕು ಗೋಬೆ ನನ್ನ ಮಕ್ಕಳು ಆ ಕಡೆ ಈ ಕಡೆ ಬಂದ್ಬಿಡ್ತಾರೆ ಕೇಳಕ್ಕೆ ವಾಪರ್ಸುಳ ಮಕ್ಕಳು. ಅಣ್ಣ ಅವ್ನು ಹೇಳವಲ್ಲ ಅದ್ರಲ್ಲಿ ಮೋಸ್ಟ್ಲಿ ದುಡ್ಡು ಇರ್ಬೋದು. ಹೌದಾ ಶುಷ ಹೋಗಮ್ಮ ಮಾಡ್ಲೆ. ಒಟ್ಟು ಹೇಳ್ತಿಲ್ಲ ಕಣ ಅವನು. ಇಲ್ಲ ಹೇಳ್ತೀಯಲ್ಲ ಅಣ್ಣ. ಅಬ್ಬಾ ರೊಕ್ಕ ಜಾಸ್ತಿ ಇರ್ಬೇಕಣ್ಣ ಕಣ, ಅದಕ್ಕೆ ಹೇಳ್ತಿಲ್ಲ ಅವ್ನು. ಹೌದಾ ನೋಡೋಣ ತಡಿ ಕಣ. ಏನೈತಿ ಇದ್ರಾಗ? ಏನೇನ್ ಕಣಪ್ಪ ಇದಾಗ ಏನೇನ್ ಕಣಪ್ಪ ನೋಡಂತಿದ್ಯೋ? ಏನೇನ್ ಕಣಪ್ಪ ಏನೇನ್ ಕಣಪ್ಪ ನೋಡಂತ ಮಚ್ಚ ಬದ್ರಿ ಅವನ್ನ ಒದ್ ಬರೀ ಬಿಡೋಣ ನನ್ ದುಡ್ಡು ಅಯ್ಯೋ 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 ನಿಮ್ಮ ಮನೆ ಇವಾಗ ಸಾಕ್ಬಿಡ್ರ ಬರ ಯಪ್ಪ ಶಿವದೇವ್ರ ಪರಮಾತ್ಮೆ. ಅಣ್ಣ ನಾನ್ ದುಡ್ಡು ಕೊಡೋಣ, ಮಗಳು ದುಡ್ಡು ಕೊಡೋಣ, ಮಗಳ ಮದುವೆ ಅಣ್ಣ ಹೊಡೆದಿಟ್ಟಲು ಸತ್ತವ ನಂದೇ ಮಚ್ಚ ನೋಡು. ಹೋಗ್ಬಿಟ್ ನೋ ಮಗ ಓಂಬ ಬಿಟ್ಟು ಹೋದ್ರ ಟೆನ್ಷನ್ ಮಚ್ಚ. ಇಲ್ಲೇ ರೈಲ್ವೆ ಸ್ಟೇಷನ್ ಹಾಕಿ ನೋಡ ಮಚ್ಚ. ಏನ್ ಕಂಪ್ಲೀಟ್ ಆಗಲ್ಲ, ಏನಾಗಲ್ಲ ಮಚ್ಚ. ಏ ಮಚ ನನಗೆ ಟೆನ್ಷನ್ ಬಾಳ ಆಗತ್ತೆ. ಎತ್ತು ಮ್ಯಾಗ ಎತ್ತು ಆ ಕಡೆ ಕಾಲಿಡಕ ಬರ್ರಿ ಮಚ್ಚ, ಹೋಲ್ ಬರ್ರಿ ಮಚ್ಚ. ಸಾಕು ದುಡ್ಡು ತಗ ಮಚ್ಚ. ಮಗ ರೊಕ್ಕ ಬಂದಿದೆ, ಎಲ್ಲರೂ ಹೋಗಿ ಪಾಲ್ಟಿ ಇಟ್ಟು ರೆಡಿ ಮಾಡ್ಬಿಡೋಣ. ಅದು ಏನಾಗತ್ತೆ ನೋಡಕ್ ಮಗ. ಮಗ ದುಡ್ಡು ಎಷ್ಟರ ಐತಿ ತಲೆ ಕಿಸ ಮಾಡ್ರಿ, ಎಷ್ಟಾದ್ರು ಕೊಡ್ರಿ ಮಗ. ಅದು ಏನಾಗೈತಿ ನೋಡ್ಕೊಂತ ಆಯ್ತಾ ಮಗ. ಸರಿ ಅಣ್ಣ. ತಲೆ ಕೆಲ್ಸ ಮಾಡ್ರಿ. ಏಯ್ ಬಿಡಿ ಮಗ, ಏನ್ ಬೇಕಿನ್ನ ಹಿಂಗ ಮಗ ಬೇವ್ರ ಬೇರೆ ಹೊಡ್ಬಿಟ್ಟಿದ್ ಅದಕ್ಕ. ಐ ಹೊಡಿ ಏನ್ ಅಲ್ಲಿ ಏನಾಗತ್ ಮಗ, ನಾ ನೋಡ್ಕೊಂತ ಒಳ್ಳೆ ಮಚ್ಚ ಏನಾಗತ್ ಮತ್ತೆ ನೋಡೋಣ. ಕಡೆ ಮಚ್ಚ ಹೊಡ್ರಿ ಮಗ. ಮಗ ಮಾಡಿದ್ದು ತಪ್ಪು, ನೀನ್ ಏನನ ಹೇಳು. ಏಯ್ ಅದು ಏನಾಗತ್ ಬಿಡು ಮಗ, ಬೇಕಾದ್ ಬರ್ಲಿ ನೋಡ್ಕೊಂಡ ಏನಾಗತ್ ನೋಡ ಮಗ. ಏಕ್ ಮಗ ಟೆನ್ಷನ್ ಅಂತೆ, ನಾ ಇದೀನಿ ಬಿಡು ಮಗ. ಅಣ್ಣ ನಮ್ಗೆ ಭಯ ಆಗ್ತದೆ ಅಣ್ಣ. ಐ ಅದೇನಾಗತ್ ಮಗ, ನಾನು ಹಿಂಗೆ ಹೋಗ ನಡಿಯ. ನನಗೆ ಆರಾಮ ಮಗ ಏನಾಗತ್ ಮಚ್ಚ. ಸ್ವಲ್ಪ ಅರ್ಜೆಂಟ್ ಇದೆ, ಸ್ವಲ್ಪ ರಿಸರ್ಚಿಗೆ ಹೋಗಿ ಬರ್ತೀನಿ. ಇಲ್ಲೇ ರೀ, ರೊಕ್ಕ ಹುಷಾರು. ಅಯ್ಯಪ್ಪ ಲೇ ಲೇ ಅವನೇನ್ ಕೂಗ್ತಾನ ನೋಡಿ. ಅಲ್ಲಿ ಏನೈತೆ
ನೀವ್ ಹೋಗ್ರಿ ಇಲ್ಲಿ ಇರ್ಬಾರ್ರಿ ಇಲ್ಲಿ ಇರ್ಬಾರ್ರಿ ಯಾಕೋ ಇಲ್ಲಿ ಇರ್ಬಾರ್ರಿ ಇಲ್ಲಿ ಇರ್ಬಾರ್ರಿ ಇಲ್ಲಿ ಇರ್ಬೇಡ ಆತ ದವ್ವ ದವ್ವ ಆಗ್ಯಾನ ದವ್ವ ಆಗ್ಯಾನ ಇಲ್ಲಿ ಇರ್ಬಾರ್ರಿ ಇಲ್ಲಿ ಇರ್ಬಾರ್ರಿ ಅಣ್ಣ ಅವಣ್ಣ ದವ್ವ ಗಿವ್ವ ಕೂತಾನ ಅಣ್ಣ ನಿಮ್ಗೆ ಭಯ ಆಗ್ತೈತೆ ಅಣ್ಣ ನಮಗೆ. ಇಲ್ಲ ಬಿಡಮ್ಮ ನೋಡಮ್ಮ ಅದೇನಕತಿ ಅದ ಇನ್ನೊಬ್ಬ ಮಾಂತ್ರಿಕ ನಂಗೆ ಗೊತ್ತೈತಿ ಮಾಡ್ಕೊಂಡ್ ಅಣ್ಣ ಬರಮ್ಮ ನಿಮ್ಗೆ ಭಯ ಮಾತಿಗೆ ಆಗ್ತೈತೆ ಅಣ್ಣ. ಏನೇನಾಗಲ್ಲ ಮಾತಿಗಿನ ಸದನ ನಾನು ಮಾಡ್ತೇನೆ ಬರಮ್ಮ ಬೈಕ್ ಹತ್ರಿ ಗುರುಗಳೇ 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 ಪಾಪ ಮಾಡಿರೋ ನಿಮ್ಮಂತವ್ರು ಆ ಪಾಪನ ತೊಳ್ಕೊಳ್ಳೋದಕ್ಕೆ ನನ್ನ ಹತ್ರ ಬಂದೇ ಬರ್ತೀರಂತ ನನಗೆ ಚೆನ್ನಾಗಿ ಗೊತ್ತು. ಗುರುಗಳ ಏನಾದ್ರೆ ಗೊತ್ತಾ ಗುರುಗಳೇ? ನನಗೆಲ್ಲ ಗೊತ್ತು. ನೀವ್ ಏನ್ ಪಾಪ ಮಾಡಿಲಿಕ್ಕೆ ಬಂದಿದ್ದೀರಂತಾನು ನನಗ್ ಗೊತ್ತು. ನೀವು ಒಬ್ಬನ್ನ ಕೊಲೆ ಮಾಡಿದೀರ, ಅವನ್ನ ಕೊಲೆ ಮಾಡಿ ರೈಲ್ವೆ ಗೇಟ್ ಅಲ್ಲಿ ಹಾಕಿ ಬಂದಿದ್ದೀರಾ. ಹೌದು ಹೌದು ಗುರುಗಳೇ, ಹೌದು ಗುರುಗಳೇ, ನಿಜ ನಿಜ ಗುರುಗಳೇ. ನೀವೇನು ಚಿಂತೆ ಮಾಡಬೇಡಿ. ಹಾ ಗುರುಗಳೇ. ಅವನಿವಾಗ ನಿಮ್ಮನ್ನ ಭೂತ ಆಗಿ ಕಾಡ್ತಾ ಇದ್ದಾನೆ. ಹೌದು ಗುರುಗಳೇ, ಹೌದು ಗುರುಗಳೇ, ಹೌದು ಗುರುಗಳೇ. ನೀವೇನು ಚಿಂತೆ ಮಾಡಬೇಡಿ. ಆಯ್ತು ಗುರುಗಳೇ. ಅದಕ್ಕೆಲ್ಲ ಪರಿಹಾರ ನಾನ್ ಮಾಡ್ಕೊಡ್ತೀನಿ. ಆಯ್ತು ಆಯ್ತು ಅಷ್ಟು ಮಾಡ್ರಿ ಗುರುಗಳೇ. ಜೈ ಕಾಳಿಕಾ ದೇವಿ. ಓಂ ಕಾಳಿ ಮಹಾಕಾಳಿ. ತಗೊಳ್ಳಿ ಎಲ್ರು ಈ ದಾರನ ಒಬ್ಬೊಬ್ಬರಾಗಿ ಒಂದೊಂದಾಗಿ ಕಟ್ಕೊಳ್ಳಿ. ಯಾವುದೇ ಭೂತ ಪ್ರೇತ ಯಾವುದು ನಿಮ್ಮನ್ನ ಏನು ಮಾಡಲ್ಲ. ಈ ತಾಯ್ತ ನಿಮ್ಮ ಕೈಯಲ್ಲಿರೋವರೆಗೂ ಭೂತ ಪ್ರೇತ ನಿಮ್ಮನ್ನ ಏನು ಮಾಡಲ್ಲ. ನಿಮ್ಗೆಲ್ಲ ಒಳ್ಳೇದಾಗತ್ತೆ. ಇನ್ನು ಮುಂದೆ ಇಂತ ಪಾಪದ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಜೈ ಕಾಳಿಕಾ ಮಾತಾ. ಹೋಗ್ ಬನ್ನಿ. ಯಾವ ಭೂತ ಪ್ರೇತ ನಿಮ್ಮನ್ನ ಏನು ಮಾಡಕ್ ಆಗಲ್ಲ. ಆ ತಾಯ್ತ ಮಾತ್ರ ನಿಮ್ಮ ಕೈಯಿಂದ ಯಾವತ್ತು ಬೇರೆ ಕಡೆ ಹೋಗ್ಬಾರ್ದು. ಹೋಗ್ ಬನ್ನಿ. ಆಯ್ತು ಸ್ವಾಮೀಜಿ. ಹೋಗಿ ಬರ್ತೀವಿ ಸ್ವಾಮೀಜಿ. ಹೋಗ್ ಬನ್ನಿ. ಹಿಂದೆ ತಿರುಗ್ಲಿ. ಜೈ ಕಾಳಿಕಾ ಮಾತಾ. ಯಾವುದೇ ಮನುಷ್ಯ ಆದ್ರೂ ನಾನೇನೇ ಪಾಪ ಮಾಡಿದ್ರು ನನ್ನನ್ನ ಯಾರು ಏನು ಮಾಡಕ್ಕಾಗಲ್ಲ, ಯಾವ ದೈವನೂ ಏನು ಮಾಡಕ್ಕಾಗಲ್ಲ ಅನ್ಕೊಂತಾನೆ. ಆದ್ರೆ ಕರ್ಮ ಕಾಣಲ್ಲ, ಕಾಡೇ ಕಾಡುತ್ತೆ. ಜೈ ಕಾಳಿಕಾ ಮಾತಾ. ನನ್ನ ಮಕ್ಕಳ ಈ ತರನು ಜನ ಇದಾರ. ಆದ್ರೂ ಭಯ ಆಗತೈತಿ, ಆದ್ರೂ ಮಾಡ್ತೀನಿ. ಧರ್ಮಕ್ಕೋಸ್ಕರ ಮಾಡ್ತೀನಿ. ಈ ತರ ನನ್ನ ಮಕ್ಕಳನ್ನ ಇವ್ರನ್ನ ಸಾಯಿಸ್ತೀನಿ. ನಾನು ಹೇಗಾದ್ರೂ ಮಾಡಿ ಸಾಯಿಸ್ತೀನಿ. ನೀನ್ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇವ್ರ ಯಾರನ್ನೂ ಬಿಡಲ್ಲ. ಇವ್ರನ್ನ ಹೊಡಿತೀನಿ, ಇವ್ರನ್ನ ಹೊಡೆದು ಸಾಯಿಸ್ತೀನಿ. ಆದ್ರೂ ನಾವು ನಿನ್ ಕಡೆ ಒಂದ ಪ್ರಾಬ್ಲಮ್. ಮತ್ತ ನನ್ನ ಕಣ್ಣಿಗೆ ಕಾಣಬೇಡ, ನನ್ನ ಕಾಣಿಸ್ಬೇಡಪ್ಪ ಯಪ್ಪ. ನಾನು ಸಾಯಿಸ್ತೀನಿ, ಏನಾರ ಅವ್ರನ್ನೆಲ್ಲ ಸಾಯಿಸ್ತೀನಿ. ನಾನು ಕೊಡಿಸ್ತೀನಿ. ನನ್ನ ಆತ್ಮಕ್ಕೆ ಶಾಂತಿ ಸಿಗಂಗ್ ನೀನ್ ಮಾಡು. ನೀನ್ ಎಲ್ಲೇ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಇವ್ರನ್ನ ಸಾಯಿಸೋದ್ ಪಕ್ಕ. ಸಾಯಿಸ್ತೀನಿ. ಹೋಗ್ಬಿಡು. ಈಗ ಎಲ್ಲಿದೆ ನಾನು ಮಕ್ಕಳ ಬಿಡಿ, ಹೋಗ್ಬಿಡು ಮರೆಯ. ನಾನೆಲ್ಲ ಅವ್ರ ಕೆಲಸ ಅವ್ರನ್ನ ಮುಗಿಸೋ ಕೆಲಸ ನನಗ್ ಬಿಡು. ನೀನ್ ಚಂದಿರ ಬಂದ್ ನನಗ್ ಕಾಡ್ಬೇಡ. ಈಗ ನನಗ್ ಮಕ್ಕಳ ಬಿಡು ಮರ. ನೀ ಎಲ್ಲಿದೆ ಅನ್ಸುದೆ ನನಗ್ ಮಕ್ಕಳ ಬಿಡಿ ಸದ್ದ. ಯಪ್ಪ ಯಾಕೆ ಕಟ್ಬಿದ್ದೇವ ಮರ ನೀನ್? ಅವ್ನು ಯಾಕೆ ಬಂದಿ ಮತ್ತ? ತೋನಿ ಮೌನ ಮರಿದು ಹೋಗೋ ಇವನು ನನ್ನ ಸಾಯಿಸ್ತೇವೆ ಕೇಳು. ನಿಜವಲ್ಲ ಅವ್ರು ನಾನು ಬಿಡಲ್ಲ. ನೀನ್ ಹೊಂಟೋಗ್ ಮರ, ನನ್ ಮಲ್ಕಾಕ್ ಬಿಡು ಗುರುವೇ.
ಈಗ ನೋಮರ ಮುಂಜಾನೆ ಎತ್ತಕ್ಕೆ ಇಲ್ಲಿ ಅದ ನಮ್ಮ ಪುಣ್ಯಾತ್ಮ ಏನ್ ಮಾಡಕತ್ತೆ ಯಪ್ಪ ಈಗ ಬಂದೇನಪ್ಪ ಶಿವಪುತ್ರ. ಯಪ್ಪ ಈಗ ಎದ್ದಿನ ಮತ್ತೆ ರಾತ್ರಿ ಎಲ್ಲ ನಿದ್ದಿಲ್ಲ ಅವ್ರು ಜಳಕ ಗಿಳಕ ಮಾಡಿ ಆ ಕೃಷ್ಣ ಪೇಮೆಂಟ್ ಐತಿ, ಪೇಮೆಂಟ್ ಹೇಳಿ ನೋಡು, ಹೋಗಿ ಇಸ್ಕೊಂಬ. ಪೇಮೆಂಟ್ ಯಾರು ನನ್ನ ಖರ್ಚಿಗೆ ಏನ್ ರೊಕ್ಕ ಅವು? ನಿನ್ನ ಖರ್ಚಿಗೆಲ್ಲಪ್ಪ, ಮನೆಗೆ ಸಂತಿ ತರಬೇಕು, ಹೋಗಿ ಇಸ್ಕೊಂಬ. ಸಂತಿಗೆ? ಸಂತಿಗೆ ನಡ ನನಗ ಅನ್ಕೊಂಡ್ ಹೋಗಿ ಅಪ್ಪ. ಈ ವಯಸ್ಸಿನಾಗ ನೀನ್ ನನಗ್ ತಂದ್ ಹಾಕ್ಬೇಕು, ನನ್ ಕಡ್ಲಿದ್ದ ರೊಕ್ಕ ತಗೋದಿಯಲ್ಲ, ಹೋಗು. ನೋವು ಇಂಥ ಮಾತಿ ಏನು ಕಮ್ಮಿ ಇಲ್ಲ, ಬರೀ ಇಂಥವ ಹೇಳು. ಮಕ್ಕಳು ನಡೆದಿರಿ ಅಂದ್ಮ್ಯಾಗ ನಿಮ್ಮ ಅವ್ನು ಮತ್ತೆ ಆ ಮಕ್ಕಳನ್ನ ನೋಡ್ಕೊಳ್ಳೋದು ಆಗ್ಲಿಲ್ಲ ಅಂದ್ರೆ ಯಾಕೆ ಕಡಿಬೇಕು? ನಿಮ್ಮ ಅವ್ನು ಹೋಗಿ ಇಸ್ಕೊಂಬರ್ತ ನಾಳೆ. ನಾನ ದುಡ್ಡು ಹಾಕ್ತೀನಿ ತಡಿ ನಿಮ್ಗೆ ಇಸ್ಕೊಂಬರಕ್ಕ. ಮತ್ತೆ ದುಡ್ದು ಹಾಕ್ಬೇಕು ಮತ್ತೆ ನೋನ್ ಪುಣ್ಯಕ್ಕೆ ಹಾಕ್ತೀರಾ ನಿಮ್ಮವ್ರು? ಈ ಕಡೆ ಹೋಗ್ಬಿಟ್ಟು ಭಾಳ ಜನಕ್ಕ ಅದೇ ಅಪ್ಪಂದು ಪೇಮೆಂಟ್ ಇಸ್ಕೊಂಬರಕ್ ಬಂದಿದ್ದೆ. ಇಲ್ಲಿ ಕೃಷಿ ಕೆಲಸ ಮಾಡ್ತಾನಲ್ಲಪ್ಪ, ಪೇಮೆಂಟ್ ಬಂದಿಲ್ಲ ಅಂತ ಒಂದು ತಿಂಗಳು. ಬಂದಿಲ್ಲ, ಅಪರ್ಷ ಕಂಡ್ರೆ ನೀನ್ ಕಂಡ್ಬಿಟ್ಟಿಲ್ಲ, ಅದಕ್ಕೆ ಕೇಳಿದೆ. ಇಲ್ಲ ಅದೇ ಅಪ್ಪನ ಪೇಮೆಂಟ್ ಇಸ್ಕೊಂಡ್ ಬರಕ್ ಬಂದಿದ್ದೆ. ಅಲ್ಲಲ್ಲಿ ಹಾಸ್ಟೆಲಿಂದ ಬಂದ್ಮೇಲೆ ಮತ್ತೆ ಭೇಟಿನೇ ಆಗಿಲ್ಲ ಅಲ್ಲಿ. ನಿಂದ ಅದು ನನ್ನ ಕತೆ ಬಿಡು, ನಿನ್ ಕತೆ ದೇವ್ ಜನ ಅಂತ ನಿಂದ ಒಳ್ಳೆ ಕಾಡ್ತಾನ ಅದು ಮತ್ತೆ. ಇವ್ನಿಗೆ ಏನಂತ ಹೇಳ್ಬೇಕಪ್ಪ, ಇವ್ನು ಏನನ್ ಹೇಳಿದ್ರ ಮತ್ತೆ ಕತಿ ಕಟ್ಟಿ ಅಂತ ಅನ್ಕಂತಾನ. ಇಲ್ಲ ಸುಮ್ನೆ ಯಾವ್ದು ಇದಿತ್ತು ದೆವ್ವಲ್ಲ, ನಮ್ ಭ್ರಮೆ ಕನಸನೆ ಹಂಗಾಗ್ಯಾವ. ಭ್ರಮೆ ಕನಸು ನೋಡಬೇಕು ನೋಡ್ರಿ, ಇದಕ್ಕಾಗತ್ತೆ ನಿನ್ನೀಗ. ಇಲ್ಲ ಲೇ ಅದರ ಏನ್ ದೆವ್ವ ಏನಿಲ್ಲ ಅದು. ಆಯ್ತಪ್ಪ ಅದೇ ಅಪ್ಪನ ಪೇಮೆಂಟ್ ಇಸ್ಕೊಂಡು ಹೋಗ್ಬೇಕು. ಹಾ ಸರಿ. ಹೋಲ್ ಬಾ ಮಚ್ಚ, ಅವ್ನು ಯಾವನ ಇರ್ಬೋದು. ಆ ದೆವ್ವ ಹೇಳಿದ್ದು ಇವ್ರೇ ಅದಿಲ್ಲ, ಹಂಗೆ ಕಾಣ್ತಾರ ಹುಡುಗರು. ಅಣ್ಣ ಈಗ ನೀವು 3 ತಿಂಗಳಿಂದ ಒಬ್ಬನ ರೈಲ್ವೆ ಗೇಟ್ ಹತ್ರ ಸಾಯಿಸ್ಬಿಟ್ಟು ಆ ರೈಲ್ವೆ ಹಳಿ ಮೇಲೆ ಹಾಕಿ ಹೋಗಿದ್ರಿ, ನೀವೇ ತಾನೆ? ನೀವೇ ತಾನೆ? ನಿಜ ಗೊತ್ತಿಲ್ಲ. ನೀನೇ ನಿಜ ಹೇಳು, ನಿಜ. ನಿಂತ್ಕೋ. ಅವ್ನ ಯಾಕೆ ಕೊಂದ್ರಿ? ಅವ್ನ ಯಾಕೆ ಕೊಂದ್ರಿ? ಅವ್ನ ಯಾಕೆ ಕೊಂದ್ರಿ? ಅವ್ನ ಏನ್ ಮಾಡಿದ್ದ ನಿಮ್ಗ? ಬಾರ ಮಚ್ಚ, ಬಾರ ಮಚ್ಚ. ಮಚ್ಚ ನಿಜ ಹೇಳ್ಬಿಡು ಬಾ ಮಚ್ಚ, ಮಚ್ಚ ದಾರಿಲ್ಲ ಮಚ್ಚ, ಹೇಳ್ಬಿಡ್ತೀಣ ಏನಾಗಿದೆ? ಸತ್ಯ ಹೇಳ್ಬಿಡ್ತೀಣ. ಮಗ ತಾನೆ ಅಲ್ಲಿಂದ ಓಡಿಸ್ಕೊಂಡ್ ಬರ್ತೀರಾ? ಏನ ಏನಾಗಿತ್ತು? ಏನಕ್ಕೆ ಸಾಯಿಸಿದ್ರಿ ಅವನ್ನ? ದುಡ್ಡು ಇತ್ತಲ್ಲ ಕಸ್ಕೊಂಡು ಸಾಯಿಸ್ಬಿಟ್ಟಿವಣ. ಆ ದುಡ್ಡನ್ನೆಲ್ಲ ಏನ್ ಮಾಡಿದ್ರಿ? ದುಡ್ಡಲ್ಲಿ ಇಟ್ಟಿದ್ದೀರಾ ಹೇಳಿ? ಗೊತ್ತಿಲ್ಲಣ್ಣ. ಅವತ್ತು ಪಾಲ್ಟಿ ನಡೀತಿಲ್ಲಣ್ಣ, ಅಲ್ಲಿ ಅವ್ರು ಹತ್ತ ಹೋಗ್ಬಿಡೋಣ, ನಾವು ಈ ಕಡೆ ಬೇರೆ ಕಡೆಗೆ ಬಂದ್ಬಿಟ್ಟಿವಣ್ಣ. ಗೊತ್ತಿಲ್ಲಣ್ಣ ದುಡ್ಡು ನಮಗೆ, ಅವ್ರ ತಿಳಿದಣ್ಣ ದುಡ್ಡು. ಅಲ್ಲ ನನ್ನ ಮಗ ಇನ್ನೂ ಚಿಕ್ಕ ವಯಸ್ಸಲ್ಲಿ ಈ ತರ ಇನ್ನೊಬ್ರನ್ನ ಕೊಲೆ ಮಾಡಿ ತಲೆ ಹೊಡೆಯೋದು ಇಲ್ಲ ಮಾಡಲ್ಲಣ್ಣ. ಇವ್ ಕೆಲಸ ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ನಿಮ್ಗೆ ಬೇಕಾ? ಮಾಡಲ್ಲಣ್ಣ. ಅಲ್ಲ ಕಣ, ಅವ್ರು ಹೇಳಿದಾರಂತೆ ಮಾಡಿದೀರಾ. ಚಿಕ್ಕ ವಯಸ್ಸಲ್ಲಿ ಈ ತರ ಎಲ್ಲ ತಪ್ಪು ಮಾಡ್ಕೊಂಡು ಮಾಡಲ್ಲಣ್ಣ. ಇದೇ ಫಸ್ಟ್ ಇದೇ ಲಾಸ್ಟ್. ದುಡ್ಕೊಂತಿನ್ರು ಇಬ್ರು ಇಷ್ಟು ಚೆನ್ನಾಗಿದ್ದೀರಾ, ನಿಮ್ ಕೈ ಕಾಲು ಗಟ್ಟಿ ಆಗೈತೆ, ದುಡ್ಕೊಂತಿನ್ರಲ್ಲಿ. ಇದೇ ಫಸ್ಟ್ ಇದೇ ಲಾಸ್ಟ್. ಇದೇ ಮಾಡಿರೋ ತಪ್ಪು ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಆಗ್ಲಿ ನಾಳೆ ನಿಮ್ಗೆ ಇದೇ ಪರಿಸ್ಥಿತಿ ಬರುತ್ತಾ, ಅರ್ಥ ಮಾಡ್ಕೊರಿ. ಧರ್ಮ ಬಿಟ್ರು ಕರ್ಮ ನಿಮ್ಮನ್ ಬಿಡಲ್ಲ, ಅರ್ಥ ಮಾಡ್ಕೊರಿ. ಅವ್ರು ಹೇಳಿದ್ರಣ್ಣ, ನಾವ್ ಮಾಡಲ್ಲಣ್ಣ, ಎನ್ನಿಸಿಲ್ಲ ತಪ್ಪಾಗ್ಬಿಟ್ಟಿದಣ್ಣ. ಚಿಕ್ಕ ಹುಡುಗರು ಅಂತ ಬಿಡ್ತಾ ಇದೀನಿ. ಈಗ ಅವ್ನು ಎಲ್ಲಿರ್ತಾನೆ? ಅವನಲ್ಲಿ ಲಾರಿ ಹೊಡ್ತಿದ್ದಾನಣ್ಣ, ಅಲ್ಲಿ ಬೇರೆ ಎಲ್ಲಿದ್ದಾನ ಅವನು. ಅಡ್ರೆಸ್ ಅವ್ನು ಎಲ್ಲಿರ್ತಾನೆ ಹೇಳಿ? ಇನ್ನೊಬ್ಬ ಒಂದ್ 2 ಕಿಲೋಮೀಟರ್ ಅಲ್ಲಿ ಲಾರಿ ಹೊಡ್ತಿದ್ದಾನ, ಅಲ್ಲಿದ್ದಾನಣ್ಣ. ಇಬ್ರು ಇದೇ ಫಸ್ಟ್ ಇದೆ ಲಾಸ್ಟ್. ಇನ್ನೊಂದು ಯಾವ್ದು ಇವತ್ತು ತಗೊಂಡು ಹೋಗಿ ನನ್ನ ಮಗ ಎಲ್ಲಿದ್ದಾನೋ ಮೊದಲು ಅವ್ನು ಪತ್ತೆ ಮಾಡ್ಬೇಕು. ಹುಡುಕ್ತೀನಿ. ಇಲ್ಲೇ ಹೊಂಟಿದ್ದಾನೆ ಗೋಳಿ ಮಗ. ಗಾಡಿ ಹೊಡಿತಾರ ಅಂತ ಹೇಳಿದ್ರು ಲಾರಿ, ಇವ್ನು ನೋಡಿದ್ರೆ ಇಲ್ಲೇ ಹೋಗ್ತಿದ್ದಾನೆ. ನಿಲ್ಸಿದ್ದಾನೆ, ಇದೇ ಸರಿಯಾದ ಟೈಮು.
ಹೇಳು. ಬಂದೆ ತಡೆವ, ಬಂದೆ ತಡ ರೀ ಮಗನೇ, ಬಂದೆ ತಡೆವ. ಅಣ್ಣ ನಿಮ್ಮ ಹತ್ರ ಒಂದ್ ನಿಮಿಷ ಮಾತಾಡ್ಬೋದಾ? ನನ್ನ ಹತ್ರ ಏನ್ ಮಾತಾಡ್ಬೇಕು? ನಿಮ್ ಬಗ್ಗೆ ಅಣ್ಣ ಮ್ಯಾಟ್ರು, ಅದಕ್ಕೆ ಒಂದ್ ನಿಮಿಷ ಟೈಮ್ ಕೊಟ್ರೆ ಬೇಗ ಮುಗಿಸ್ಬಿಡ್ತೀನಿ. ನನ್ನ ಬಗ್ಗೆನಾ? ಅದೇನ್ ಬಾ ಮ್ಯಾಟ್ರ್ ನೋಡೋಣ. ಥ್ಯಾಂಕ್ಸ್ ಅಣ್ಣ, ಬನ್ನಿ ಅಣ್ಣ. ಒಂದ್ ಕತೆ ಹೇಳ್ತೀನಿ, ಆ ಕತೆನ ಕೇಳಿ ಗೊತ್ತಾಗುತ್ತೆ ನಿಮ್ಗೆ ನಿಮ್ ಬಗ್ಗೆನೆ ಮ್ಯಾಟ್ರು ಏನು ಅಂತ. ಕತೆ ಹೇಳಕ್ ಕರ್ಕೊಂಬಂದೆ, ಹೋಗ. ಅಣ್ಣ ನಿಮ್ ಬಗ್ಗೆನೆ. ನನ್ ಬಗ್ಗೆನಾ? ಏನ್ ಹೇಳೋದು? ಒಬ್ಬ ಮನುಷ್ಯ ಪಾಪ ಹಳ್ಳಿ ಅವನು ರೈತ. ಅವ್ನ ಮಗಳು ಮದುವೆ ಮಾಡಕ್ಕೆ ಅವನದು ಆಸ್ತಿನೋ ಇನ್ನೊಂದು ಏನೋ ಮಾರಿ, ಪಾಪ ಅವ್ನು ಪ್ರಾಬ್ಲಮ್ ಏನಾದ್ರು ಇರ್ಲಿ ಮಾರಿಕೊಂಡು ದುಡ್ಡು ತಗೊಂಡು ಮಗಳು ಮದುವೆ ಮಾಡ್ಬೇಕು ಅಂತ ಬರ್ತಾನೆ ರೈಲ್ವೆ ಸ್ಟೇಷನ್ ಹತ್ರ. ಆದ್ರೆ ಅಚಾನಕ್ ಆಗಿ ಯಾರೋ 4 ಜನ ಅವನನ್ನ ಅಡ್ಡ ಹಾಕೊಂಡು ಅವನ ಹತ್ರ ದುಡ್ಡಿರೋದನ್ನ ನೋಡಿ ಅವನನ್ನ ಹೊಡಿತಾರೆ, ಪಾಪ ಹಿಂಸೆ ಮಾಡ್ತಾರೆ. ಅವ್ನ್ ಕೇಳ್ಕಂತಾನೆ ಮಗಳು ಮದುವೆ ಮಾಡ್ಬೇಕು ನಂದು ಆ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಕೇಳಲ್ಲ. ನಾಯಿ ನನ್ನ ಮಕ್ಕಳು ಹಿಡ್ಕೊಂಡು ಹೊಡೆದಿರೋದಲ್ದೆ ಕೇಸ್ ಮುಚ್ಚಾಕೋದಕ್ಕೋಸ್ಕರ ಮತ್ತೆ ಹೀಗೆ ಬಿಟ್ಟು ಹೋದ್ರೆ ಕೇಸ್ ಮೈ ಮೇಲೆ ಬರುತ್ತೆ ಅಂತ ಹೇಳಿ ಅವನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿ ಹೋಗ್ಬಿಡ್ತಾರೆ. ಅಂತ ನನ್ನ ಮಕ್ಳನ್ನ ಯಾವ್ದ್ರಲ್ಲಿ ಹೊಡಿಬೇಕು ಹೇಳೋಣ ನೀನು? ಯಾರ ನೀನು? ಅವನಿಗೆ ನಿನಗೆ ಏನು ಸಂಬಂಧ? ಅವನಿಗೂ ನನಗೂ ಒಂದು ಏನೋ ಅಭಿನಾಭಾವ ಸಂಬಂಧ. ಆದ್ರೆ ಅವ್ರಿಗೆ ಯಾವ ತರ ಹೊಡಿಬೇಕು ಹೇಳೋಣ ನೀನ? ಅವನು ಕಳಿಸಿದ ಜಾಗಕ್ಕೆ ನಿನ್ನೂ ಕಳಿಸ್ತೀನಿ, ಅವನ್ನ ಹೋಗಿ ಕೇಳ ಹೋಗ. ಬಾರೆ ನನ್ನ ಮಗನೇ, ಅವನು ಕಳಿಸಿ ನಿನ್ನೂ ಕಳಿಸ್ತೀನಿ ಬಾರೆ. ಅವನು ಕಳಿಸ್ತೀನಿ, ಅವನು ಹೋಗಿ ಕೇಳ್ತೀನಿ ಬಾರು. ಅಯ್ಯೋ ಅಯ್ಯಪ್ಪ ಅಯ್ಯಪ್ಪ. ಜುಟ್ಟು ನನ್ನ ಮಕ್ಕಳು ಏನನ್ ಮಣ್ಣು ಮಾಡಿಲ್ಲ ಮಕ್ಕಳ. ಮಗನೇ, ಇಂಥ ಜುಟ್ಟನ್ ಮಕ್ಕಳು ಎಷ್ಟು ಜನ ನೋಡಿಲ್ವ? ನನ್ನ ಮಗನೇ, ನನ್ನ ಹೊಡ್ತೇನೋ? ಅಮ್ಮ, ನನ್ ಮಾಡಿದ ಕರ್ಮ ನನಗೆ ಬಂದ್ಬಿಡ್ತಲ್ಲಪ್ಪ. ಅಮ್ಮ ಅಮ್ಮ ಸತ್ಯ ಹೋದ್ನ. ಅಯ್ಯೋ, ಯಾರ ಕೈಯಿಂದ ತಪ್ಸ್ಕೊಂಡ್ರು ಆ ವಿಧಿ ಕೈಯಿಂದ ತಪ್ಸ್ಕೊಳಕ್ ಆಗಲ್ಲ ಅನ್ನೋದನ್ನ ಅರ್ಥ ಮಾಡಿಸ್ಬಿಟ್ಟೆ ನನ್ ಮಗನೇ ನನ್ಗೂ ನೀನು. ನನ್ನ ಕೈಯಿಂದ ತಪ್ಸ್ಕೊಂಡ್ರು ಆ ವಿಧಿ ಕೈಯಿಂದ ತಪ್ಸ್ಕೊಳ್ಳಿಲ್ಲ.